ಏನು ಇವತ್ತು ಕುರಿ ಕಾಯನವರು ಒಂದು ಚಿತ್ರೀಕರಣ ನಡೀತಾ ಇದೆ. ಇದು ಬೈರತಿ ಬಸವರಾಜನ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಈ ಓಂ ನಿರ್ದೇಶನದ ಮೇರೆಗೆ ಎಲ್ಲ ಸಂಗಡಿಗರು ಇವ್ರದ್ದು ಒಳ್ಳೆ ಟೀಮ್ ಚೆನ್ನಾಗಿದೆ. ಬೆಳಗ್ಗೆಯಿಂದ ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಇದೇ ಥರ ಯಶಸ್ವಿಯಾಗಿ ಮುಂದುವರಿಸಲಿ. ಚಿತ್ರೀಕರಣ ಯಶಸ್ವಿಯಾಗಿ ಫಿಲಮ್ಮು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಸಲೆಂದು ನನ್ನ ಪ್ರಾರ್ಥನೆ. ಜೈ ಬಸವರಾಜಣ್ಣ. ನಿಜಲ್ಲೂ ಭಾಳ ಖುಷಿಯಾಗುತ್ತೆ. ಇವತ್ತು ನಮ್ಮ ಗುರುಗಳಾದಂಥ ಬೈರತಿ ಚಂದ್ರಣ್ಣನವ್ರ ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬ ಸಲುವಾಗಿ ನಾನು 2ನೇ ಶೆಡ್ಯೂಲ್ ಮಾಡಬೇಕು ಅಂತ ಇದ್ದೆ. ಹಾಗೆ ನಮ್ಮ ಬೈರತಿ ಬಸವರಾಜಣ್ಣನವರ ಆಶೀರ್ವಾದ ಕೂಡ ಬೆಳಗ್ಗೆ ತೊಗೊಂಡು ನಿಜಲ್ಲೂ ಇವತ್ತು ಸ್ನೇಹಮಯಿ ಒಂದು ತ್ಯಾಗಮಯಿ ಅಂತ ಹೇಳಿದ್ರೆ ನಮ್ಮ ಪ್ರದೀಪ್ ಗೌಡ್ರು, ಅಣ್ಣ ಈ ಥರ ನಿಮ್ಮ ಮನೇಲಿ ಶೂಟಿಂಗ್ ಮಾಡಬೇಕು ಅಂತ ಇದ್ದೀನಿ ಅಂದೆ. ನಿನ್ನ ಮನೆ ಬಾಗಿಲು ಓಪನ್ ಆಗಿರುತ್ತಪ್ಪ, ಎಲ್ಲ ಕಲಾವಿದರು ಕರ್ಕೊಬಂದು ಶೂಟಿಂಗ್ ಮಾಡಪ್ಪ ಅಂತ ಹೇಳಿದ್ರು. ಯಾಕಂದರೆ ವಿಜಯಪುರದ ಭಾಗದಲ್ಲಿ ನಿಜಲ್ಲೂ ನಮಗೆ ನಾಗ ಅವರಾಗಿರ್ಬೋದು, ರಮೇಶ್ ಅಣ್ಣ ಅವರಾಗಿರ್ಬೋದು, ಹಾಗೆ ನಮ್ಮ ಹರಿಯಣ್ಣ ಆಗಿರ್ಬೋದು, ಇವರೆಲ್ಲರ ಸಹಕಾರ ನಿಜಲ್ಲೂ ಭಾಳ ಖುಷಿಯಾಗಿ ಕೊಟ್ಟು, ಹಾಗೆ ಜಾಕೀರ್ ಅವರು ಇವರೆಲ್ಲರ ಸಹಕಾರ ನಿಜಲ್ಲೂ ಭಾಳ ಖುಷಿ ಕೊಡ್ತು. ಹಾಗೆ ಸಿನಿಮಾಗೆ ಭಾಳ ಒಂದು ಒತ್ತು ಕೊಟ್ಟು ನೀನು ಮಾಡಪ್ಪ, ನಿನ್ಗೆ ಏನು ಬೇಕೋ ಸಹಕಾರ ನಾನು ಕೊಡ್ತೀನಿ ಅಂತ ನಮ್ಮ ಬೈರತಿ ಬಸವರಾಜಣ್ಣ ಅವರು, ಚಂದ್ರಣ್ಣ ಅವರು, ಪ್ರದೀಪ್ ಗೌಡ್ರು, ಹಾಗೆ ಈ ಮುಖಂಡರುಗಳು ಮುನೇಗೌಡರು ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಲೀಡ್ರು ಕೂಡ ನನಗೆ ಬೆಂತಟ್ಟಿ ಆಶೀರ್ವಾದ ಮಾಡಿದ್ದಾರೆ. ನಿಜಲ್ಲೂ ಭಾಳ ಖುಷಿ ಆಯಿತು. ನಾನೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲ, ಆದರೆ ಒಬ್ಬ ನಾನು ಕಲಾವಿದ. ರಾಜಕೀಯ ವ್ಯಕ್ತಿ ಜೊತೆಗಳಲ್ಲಿ ನಾನು ಇದ್ದೀನಿ ಅಷ್ಟೇ ಹೊರತು ಕಲಾವಿದನಾಗಿ ನಾನು ಸೇವೆ ಸಲ್ಲಿಸೋಕೆ ನನಗೆ ಭಾಳ ಇಷ್ಟಪಡ್ತೀನಿ. ನಿಜಲ್ಲೂ ಪ್ರದೀಪ್ ಗೌಡ್ರಿಗೆ, ನಮ್ಮ ಟೀಮ್ ಅವರು ಏನು ಇವತ್ತು ಉಗ್ರಂ ರವಿ ಅವರು ನೋಡಿ, ಅವ್ರು ತಮಿಳ್ನಾಡಲ್ಲಿದ್ದರು. ನನಗೋಸ್ಕರ ನಾನು ಅವರೆಲ್ಲ ಜೊತೆಲಿ ಕೊಲೀಗಾಗಿ ನಾವು ಕ್ಯಾರೆಕ್ಟರ್ಗಳು ಮಾಡ್ತಾಯಿದ್ರು. ಉಗ್ರಂ ರೆಡ್ಡಿ ಅವರು, ಆಮೇಲೆ ಕೋಬ್ರಾ ನಾಗರಾಜು, ಆಡ್ಗೋಡಿ ರಾಜು ಅವರು, ಹಾಗೆ ಅಮೃತ ಗೌಡ ಅವರು, ಕಬಾಬ್ ಮಂಜು ಅವರು, ಆಡ್ಗೋಡಿ ಸೀನಣ್ಣ ಅವರು, ದಾಸೇಗೌಡರು, ನಿರ್ಲೆ ಮಂಜು ಅವರು, ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರು ಕಲಾವಿದರು ನನಗೆ ಒತ್ತು ಕೊಟ್ಟು ಬಂದು ಈ ಒಂದು ಸಿನಿಮಾನ ಭಾಳ ಅವರ ಒಂದು ಸಿನಿಮಾ ಅಂತ ಪ್ರೀತಿಸಿದ್ದಾರೆ. ನಿಜಲ್ಲೂ ಕುರಿಕಾಯೋನು ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣಲಿ. ಯಾಕಂದರೆ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಮಿಕ್ಕಿದ ಜನಗಳಿಗೆ ಬಿಡ್ತೀನಿ. ಈ ಸಿನಿಮಾ ನೋಡಿ ಅವ್ರಿಗೆ ಬೆಂತಟ್ಟೆ ಇನ್ನೂ ಹಲವಾರು ಸಿನಿಮಾಗಳು ಮಾಡ್ತೀನಿ. ಇಲ್ಲಾಂದರೆ ನಾನು ರಾಜಕೀಯದಲ್ಲೇ ಇರ್ತೀನಿ ಅಂತ ಹೇಳುತ್ತಾ ನಿಮ್ಮ ಸ್ನೇಹಿತನಾದ ಓಂ ಮಹೇಶ್.